ಭಯೋತ್ಪಾದನೆ ಭಾರತಕ್ಕೆ ಈ ಒಂದು ಪದ ತಂದಿರುವಷ್ಟು ತಲೆನೋವು ಬೇರೆ ಯಾವುದೂ ತಂದಿರಲಿಕ್ಕಿಲ್ಲ. 10-20 ವರ್ಷಗಳ ಹಿಂದೆ ದೇಶದ ಎಲ್ಲ ಕಡೆಗಳಲ್ಲಿ ಕೇಳಿ ಬರ್ತಾ ಇದ್ದಂತಹ ಬಾಂಬ್ ಸ್ಫೋಟಗಳು, ಭಯೋತ್ಪಾದಕ ದಾಳಿಗಳು ಈಗಿನ ಕೇಂದ್ರ ಸರ್ಕಾರದ ಝೀರೋ ಟಾಲರೆನ್ಸ್ ನೀತಿಯಿಂದಾಗಿ ಕಾಶ್ಮೀರಕ್ಕೆ ಮಾತ್ರ ಸೀಮಿತವಾಗಿರಬಹುದು. ಆದರೆ ಭಯೋತ್ಪಾದನೆ ಭಾರತದಲ್ಲಿ ಸಂಪೂರ್ಣವಾಗಿ ನಿಂತಿದೆಯಾ ಅಂತ ಕೇಳಿದರೆ ಖಂಡಿತ ನಿಂತಿಲ್ಲ. ಭಯೋತ್ಪಾದನೆಯ ಸ್ವರೂಪ ಕೂಡ ಬದಲಾಗ್ತಾ ಇದೆ. ಇದನ್ನ ಮೆಟ್ಟಿ ನಿಲ್ಲಬೇಕಾದರೆ, ಹೊಸಕಿ ಹಾಕಬೇಕಾದರೆ ಹೊಸ ಸಮಗ್ರ ರಾಷ್ಟ್ರೀಯ ಭಯೋತ್ಪಾದಕ ನೀತಿಯ ಅಗತ್ಯ ಇತ್ತು. ಅದಕ್ಕಾಗಿಯೇ ಕೇಂದ್ರ ಗೃಹ ಸಚಿವಾಲಯ ಪ್ರಹಾರ್ ನೀತಿಯನ್ನ ಜಾರಿಗೆ ತರಲು ಹೊರಟಿದೆ. ಅಂದ ಹಾಗೆ ಈ ನ್ಯಾಷನಲ್ ಕೌಂಟರ್ ಟೆರರಿಸಂ ಪಾಲಿಸಿ ಅಂಡ್ ಸ್ಟ್ರಾಟಜಿಗೆ ಪ್ರಹಾರ್ ಎಂದು ನಾಮಕರಣ ಮಾಡಲಾಗಿದೆ. ಪ್ರಹಾರ್ ಎಂದರೆ ಪ್ರಿವೆನ್ಷನ್ ಆಫ್ ಟೆರರ್ ಅಟ್ಯಾಕ್ಸ್ ಟು ಪ್ರೊಟೆಕ್ಟ್ ಇಂಡಿಯನ್ ಸಿಟಿಸನ್ಸ್ ಅಂಡ್ ಇಂಟ್ರೆಸ್ಟ್, ರೆಸ್ಪಾನ್ಸಸ್ ವಿಚ್ ಆರ್ ಶಿಫ್ಟ್ ಅಂಡ್ ಪ್ರಪೋರ್ಷನೇಟ್ ಟು ದ ಥ್ರೆಟ್ ಪೋಸ್ಡ್, aggregating international capacities for achieving synergy in whole of government approach, human rights and rule of law based processes for mitigation of threats, attenuating the conditions enabling terrorism including radicalization, aligning and shaping the international efforts to counter terrorism, recovery and resilience through a whole of society approach. ಏನಿದು ಪ್ರಹಾರ್ ನೀತಿ? ಭಯೋತ್ಪಾದನೆಯ ನಿಗ್ರಹದಲ್ಲಿ ಈ ಹೊಸ ನೀತಿ ಹೇಗೆ ಕೆಲಸ ಮಾಡುತ್ತದೆ? ಹೈಟೆಕ್ ಉಗ್ರರ ವಿರುದ್ಧ ಇದು ಹೇಗೆ ಕೆಲಸ ಮಾಡುತ್ತೆ? ಈ ಎಲ್ಲ ವಿಚಾರಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈಗ ನಿಮಗೆ ನೀಡಲಿದ್ದೇವೆ. ಇದು ಇವತ್ತಿನ ರತಮ್ ಎಕ್ಸ್ಪ್ಲೈನರ್. ಮೊದಲಿಗೆ ಏನಿದು ಪ್ರಹಾರ್ ನೀತಿ ಅನ್ನೋದನ್ನ ನೋಡೋಣ. ಭಾರತ ಈಗ ಕೇವಲ ಗಡಿಯಾಚೆಗಿನ ಭಯೋತ್ಪಾದಕರನ್ನ ಮಾತ್ರ ಎದುರಿಸ್ತಾ ಇಲ್ಲ. ಇವತ್ತು ಭಯೋತ್ಪಾದನೆ ಅನ್ನೋದು ನೆಲ, ಜಲ ಮತ್ತು ಆಕಾಶ ಈ ಮೂರೂ ಮಾರ್ಗಗಳನ್ನ ಆವರಿಸಿಕೊಂಡಿದೆ. ಜೊತೆಗೆ ಸೈಬರ್ ಮೂಲಕವೂ ಭಯೋತ್ಪಾದನೆಯ ಜಾಲ ಹರಡುತ್ತಾ ಇದೆ. ಇದನ್ನ ಮಟ್ಟ ಹಾಕಬೇಕಾದ್ರೆ ಹೊಸ ಸಮಗ್ರ ರಾಷ್ಟ್ರೀಯ ನೀತಿಯ ಅಗತ್ಯ ಇತ್ತು. ಇದಕ್ಕಾಗಿಯೇ ಎಲ್ಲಾ ರೀತಿಯ ಭಯೋತ್ಪಾದನೆಯನ್ನ ನಿಗ್ರಹ ಮಾಡಲು 2029ರ ಒಳಗೆ ಭಾರತವನ್ನ ಸಂಪೂರ್ಣವಾಗಿ ಭಯೋತ್ಪಾದನೆ ಮುಕ್ತ ರಾಷ್ಟ್ರವನ್ನಾಗಿ ಮಾಡುವ ಗುರಿಯೊಂದಿಗೆ ಜಾರಿಗೆ ತರಲು ಹೊರಟಿರುವ ಹೊಸ ಅಸ್ತ್ರವೇ ಪ್ರಹಾರ್. ಈ ಪ್ರಹಾರ್ ನೀತಿಯಲ್ಲಿರುವ ವಿಶೇಷ ಅಸ್ತ್ರಗಳೇನು? ಭಯೋತ್ಪಾದನೆಯನ್ನ ಕೇವಲ ಅಪರಾಧ ಪ್ರಕ್ರಿಯೆ ಎಂದು ಪರಿಗಣಿಸದೆ ಅದೊಂದು ಬಹು ಆಯಾಮದ ರಾಷ್ಟ್ರೀಯ ಭದ್ರತಾ ಸವಾಲು ಎಂದು ಪರಿಗಣಿಸುವುದು ಪ್ರಹಾರ್ನ ಪ್ರಮುಖ ನೀತಿ. ಈ ನೀತಿಯ ಪ್ರಕಾರ ಭಯೋತ್ಪಾದನೆಯನ್ನ ನಿಗ್ರಹ ಮಾಡುವುದು ಬಾಂಬ್ ಸ್ಫೋಟ ನಡೆದ ಮೇಲೆ ಅಲ್ಲ, ಭಯೋತ್ಪಾದಕರು ಬಾಂಬ್ ಹಾಕುವುದಕ್ಕೆ ಮೊದಲೇ ಅದನ್ನ ತಡೆಯುವುದು. ಇದಕ್ಕಾಗಿ ಗುಪ್ತಚರ ದಳಕ್ಕೆ ಹೆಚ್ಚಿನ ಶಕ್ತಿಯನ್ನ ನೀಡುವುದು ಈ ನೀತಿಯ ಪ್ರಮುಖ ಅಂಶ. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತಾರಲ್ಲ, ಅದೇ ರೀತಿಯ ನೀತಿಯೇ ಈ ಪ್ರಹಾರ್. ಭಯೋತ್ಪಾದನೆಗೆ ಮತ, ಧರ್ಮ ಇಲ್ಲ. ಈ ಮಾತನ್ನ ಕೇಳುವಾಗ ಕೆಲವರು ಹೌಹಾರಬಹುದು. ಜಾಗತಿಕವಾಗಿ ಭಯೋತ್ಪಾದನೆ ನಡೆಯುತ್ತಾ ಇರುವುದು ಪರ್ಟಿಕ್ಯುಲರ್ ಮತದ ಅಂಧಶ್ರದ್ಧೆಯಿಂದಲೇ ಹೊರತು ಬೇರೆ ಯಾವುದರಿಂದಲೂ ಅಲ್ಲ ಅಂತ ಹೇಳಬಹುದು. ಆದರೆ ಕೇಂದ್ರ ಸರ್ಕಾರದ ಈ ಹೊಸ ನೀತಿ ಬೇರೆಯದ್ದನ್ನೇ ಹೇಳುತ್ತೆ. ಭಾರತದ ಭಯೋತ್ಪಾದನೆಯ ವಿರುದ್ಧದ ಹೋರಾಟ ಯಾವ ಮತಧರ್ಮಗಳ ವಿರುದ್ಧ ಅಲ್ಲ. ಭಾರತವು ಭಯೋತ್ಪಾದನೆಯನ್ನ ಯಾವುದೇ ನಿರ್ದಿಷ್ಟ ಧರ್ಮ, ಜನಾಂಗ, ರಾಷ್ಟ್ರೀಯತೆ ಅಥವಾ ನಾಗರಿಕತೆಯ ಜೊತೆಗೆ ಲಿಂಕ್ ಮಾಡೋದಿಲ್ಲ. ಭಾರತವು ಭಯೋತ್ಪಾದನೆಯ ವಿರುದ್ಧ ದೇಶದ ಹೆಸರಿನಲ್ಲಿ ಹೋರಾಟ ಮಾಡುತ್ತದೆಯೇ ಹೊರತು ಧರ್ಮದ ಹೆಸರಿನಲ್ಲಿ ಅಲ್ಲ ಅನ್ನೋದೇ ಈ ನೀತಿಯ ಹೈಲೈಟೆಡ್ ಅಂಶ. ಹೈಟೆಕ್ ಉಗ್ರರ ವಿರುದ್ಧ ಸೈಬರ್ ಸಮರ. ಭಯೋತ್ಪಾದನೆಯ ಸ್ವರೂಪ ಬದಲಾಗಿದೆ. ಈಗಿನ ಉಗ್ರರು ಕೇವಲ AK-47 ಗನ್, ಬಾಂಬ್, ಗ್ರೆನೇಡ್ಗಳನ್ನು ಹಿಡಿದುಕೊಂಡು ಬರ್ತಾ ಇಲ್ಲ. ಕಂಪ್ಯೂಟರ್ ಮುಂದೆ ಕುಳಿತು ಸೈಬರ್ ಅಟ್ಯಾಕ್ ಮಾಡಿಕೊಂಡು ಒಂದು ದೇಶದ ಆಡಳಿತ ವ್ಯವಸ್ಥೆಯನ್ನೇ ಬುಡಮೇಲು ಮಾಡುವಷ್ಟು ಬೆಳೆದಿದ್ದಾರೆ. ಇದರ ನಿಗ್ರಹಕ್ಕಾಗಿ ಪ್ರಹಾರ್ ನೀತಿಯಲ್ಲಿ ಸೈಬರ್ ಸಮರ ಮತ್ತು ಡಿಜಿಟಲ್ ವರ್ಲ್ಡ್ ಕುರಿತು ಬಹಳ ಒತ್ತನ್ನು ನೀಡಲಾಗಿದೆ. ಭಯೋತ್ಪಾದಕರು ದಾಳಿಗೆ ಸಂಚು ರೂಪಿಸಲು ಸೋಷಿಯಲ್ ಮೀಡಿಯಾ, ಇನ್ಸ್ಟಂಟ್ ಮೆಸೇಜಿಂಗ್ ಅಪ್ಲಿಕೇಶನ್, ಡಾರ್ಕ್ ವೆಬ್ ಮತ್ತು ಹಣಕಾಸಿನ ವ್ಯವಸ್ಥೆಗೆ ಕ್ರಿಪ್ಟೋ ವ್ಯಾಲೆಟ್ಗಳನ್ನು ಬಳಸಿಕೊಳ್ತಾ ಇದ್ದಾರೆ. ಇದರ ವಿರುದ್ಧ ಸಮರ ಸಾರಲು ಪ್ರಹಾರ್ ನೀತಿಯಲ್ಲಿ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿಗಳಿಗೆ ವಿಶೇಷ ಅಧಿಕಾರವನ್ನು ನೀಡಲಾಗಿದೆ. ಗುಪ್ತಚರ ಮಾಹಿತಿಯೇ ಮಹಾ ಅಸ್ತ್ರ. ಈ ಪ್ರಹಾರ್ ನೀತಿಯ ಜೀವಾಳವೇ ಇಂಟೆಲಿಜೆನ್ಸ್ ಅಥವಾ ಗುಪ್ತಚರ ಮಾಹಿತಿ. ಈ ಪಾಲಿಸಿಯ ಅಡಿಯಲ್ಲಿ ಮಲ್ಟಿ ಏಜೆನ್ಸಿ ಸೆಂಟರ್ ಮತ್ತು ಜಾಯಿಂಟ್ ಟಾಸ್ಕ್ ಫೋರ್ಸ್ ಆನ್ ಇಂಟೆಲಿಜೆನ್ಸ್ ಅನ್ನ ಪ್ರಮುಖ ಕೇಂದ್ರಗಳನ್ನಾಗಿ ಮಾಡಲಾಗಿದೆ. ಇವು ರಿಯಲ್ ಟೈಮ್ ನಲ್ಲಿ ಗುಪ್ತಚರ ಮಾಹಿತಿಯನ್ನು ಹಂಚಿಕೊಳ್ಳುತ್ತದೆ. ಇಲ್ಲಿ ಪ್ರಕ್ರಿಯಾತ್ಮಕದ ಬದಲು ಪೂರ್ವಭಾವಿ ಧ್ವಂಸಕ್ಕೆ ಹೆಚ್ಚು ಒತ್ತನ್ನು ನೀಡಲಾಗಿದೆ. ಅಂದರೆ ಭಯೋತ್ಪಾದನಾ ದಾಳಿ ಸಂಭವಿಸುವ ನಂತರ ತನಿಖೆ ಮಾಡುವುದಕ್ಕಿಂತ ಭಯೋತ್ಪಾದಕರ ಓವರ್ ಗ್ರೌಂಡ್ ನೆಟ್ವರ್ಕ್
ನೆಟ್ವರ್ಕ್ ಅನ್ನೇ ಧ್ವಂಸ ಮಾಡುವುದು, ಬಾಂಬ್ ದಾಳಿಯ ಸಂಚನ್ನೇ ಭೇದಿಸುವುದು ಈ ನೀತಿಯ ಮುಖ್ಯ ಉದ್ದೇಶ. ಯಾವುದೇ ಮೇಜರ್ ಅಟ್ಯಾಕ್ ಆದರೆ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ NSG ಮುಖ್ಯ ಕೌಂಟರ್ ಟೆರರ್ ಫೋರ್ಸ್ ಆಗಿ ಕೆಲಸ ಮಾಡುತ್ತೆ. ತನಿಖೆಯ ಜವಾಬ್ದಾರಿಯನ್ನ NIA ನಡೆಸುತ್ತದೆ. ಕಾನೂನು ಹೋರಾಟಕ್ಕೆ ನುರಿತ ಕಾನೂನು ತಜ್ಞರ ಸಾಥ್. ಭಯೋತ್ಪಾದಕರನ್ನ ಹಿಡಿದರೆ ಸಾಲದು, ಅವರಿಗೆ ನ್ಯಾಯಾಲಯದಲ್ಲಿ ಶಿಕ್ಷೆಯೂ ಆಗಬೇಕು. ಇದಕ್ಕಾಗಿ ಪ್ರಹಾರ್ ಒಂದು ಮಾರ್ಗಸೂಚಿಯನ್ನು ರಚಿಸಿದೆ. FIR ದಾಖಲಿಸುವ ಹಂತದಿಂದ ಹಿಡಿದು ವಿಚಾರಣೆಯ ಹಂತದವರೆಗೆ ಪ್ರತಿಯೊಂದು ಹಂತದಲ್ಲೂ ಕಾನೂನು ತಜ್ಞರ ಸಲಹೆಯನ್ನು ಪಡೆಯಬೇಕು ಅನ್ನೋದು ಹೊಸ ಪ್ರಹಾರ್ ನೀತಿಯ ಇನ್ನೊಂದು ಹೈಲೈಟೆಡ್ ಪಾಯಿಂಟ್. ಇದರಿಂದ ಕೇಸು ದುರ್ಬಲ ಆಗೋದಿಲ್ಲ ಮತ್ತು ಶಿಕ್ಷೆಯ ಪ್ರಮಾಣವೂ ಜಾಸ್ತಿ ಆಗುತ್ತೆ. ಈ ನೀತಿಯಲ್ಲಿ UAPA ಅಂದ್ರೆ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಅನ್ನ ಪ್ರಮುಖ ಭಯೋತ್ಪಾದನಾ ವಿರೋಧಿ ಕಾನೂನು ಎಂದು ಮರು ದೃಢೀಕರಿಸಲಾಗಿದೆ. ಇದರ ಜೊತೆಗೆ ಹೊಸದಾಗಿ ಜಾರಿಗೆ ಬಂದಿರುವಂತಹ ಭಾರತೀಯ ನ್ಯಾಯ ಸಂಹಿತೆಯ ಹೊಸ ಕಾನೂನುಗಳು ಕೂಡ ಇದಕ್ಕೆ ಸಾಥ್ ನೀಡಲಿದೆ. ಜೈಲಿನಲ್ಲಿ ಬ್ರೇನ್ ವಾಶ್ ತಡೆಯುವುದಕ್ಕೆ ಪ್ಲಾನ್. ಭಯೋತ್ಪಾದನೆಯ ಇನ್ನೊಂದು ಅಂಶ ಏನೆಂದ್ರೆ ರಾಡಿಕಲೈಸೇಷನ್ ಅಂದ್ರೆ ಮೂಲಭೂತವಾದ. ಉಗ್ರ ಸಂಘಟನೆಗಳು ಭಾರತದ ಯುವಕರನ್ನ ಟಾರ್ಗೆಟ್ ಮಾಡ್ತಾ ಇರುವುದು ಗೊತ್ತಿರುವ ವಿಚಾರ. ಜೈಲಿನಲ್ಲಿರುವಂತಹ ಭಯೋತ್ಪಾದಕರು ಅದೇ ಜೈಲಿನಲ್ಲಿರುವ ಯುವಕರನ್ನ ಬ್ರೇನ್ ವಾಶ್ ಮಾಡಿ ಭಯೋತ್ಪಾದನೆಗೆ ಬಳಸ್ತಾ ಇರುವಂತಹ ಪ್ರಕರಣಗಳನ್ನ ನಾವು ನೋಡ್ತಾ ಇದ್ದೇವೆ. ಇದನ್ನ ತಡೆಯುವುದಕ್ಕೆ ಜೈಲುಗಳಲ್ಲಿ ಡಿರಾಡಿಕಲೈಸೇಷನ್ ಕಾರ್ಯಕ್ರಮಗಳನ್ನ ಧಾರ್ಮಿಕ ಮುಖಂಡರು NGOಗಳ ಸಹಾಯದಿಂದ ನಡೆಸಲಾಗುತ್ತೆ. ಬಡತನ ಮತ್ತು ನಿರುದ್ಯೋಗವನ್ನ ದುರ್ಬಳಕೆ ಮಾಡಿಕೊಳ್ಳುವುದನ್ನು ತಪ್ಪಿಸಲು ಸರ್ಕಾರದ ಅಭಿವೃದ್ಧಿ ಯೋಜನೆಗಳು ಮತ್ತು ಉದ್ಯೋಗ ಕಾರ್ಯಕ್ರಮಗಳನ್ನು ಪರೋಕ್ಷ ಅಸ್ತ್ರವಾಗಿ ಬಳಸಲಾಗುತ್ತೆ. ದಾರಿ ತಪ್ತಾ ಇರುವಂತಹ ಯುವಕರಿಗೆ ಕೌನ್ಸಿಲಿಂಗ್ ಮಾಡುವ ಮೂಲಕ ಮುಖ್ಯವಾಹಿನಿಗೆ ತರುವ ಗ್ರೇಡೆಡ್ ಪೊಲೀಸ್ ರೆಸ್ಪಾನ್ಸ್ ಪದ್ಧತಿಯನ್ನ ಜಾರಿಗೆ ತರಲಾಗ್ತಾ ಇದೆ. ಮಾನವ ಹಕ್ಕುಗಳನ್ನು ಗೌರವಿಸಿಯೇ ಈ ಎಲ್ಲ ಅಂಶಗಳ ಬಳಕೆ. ಭಯೋತ್ಪಾದನೆಯ ವಿರುದ್ಧದ ಸಮರದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗದಂತೆ ನೋಡಿಕೊಳ್ಳುವುದು ಕೂಡ ಈ ನೀತಿಯ ಮುಖ್ಯ ಸವಾಲು. ಸಂವಿಧಾನ ಮತ್ತು ಅಂತಾರಾಷ್ಟ್ರೀಯ ಕಾನೂನು ಚೌಕಟ್ಟುಗಳ ಅಡಿಯಲ್ಲಿಯೇ ಆಪರೇಷನ್ ನಡೆಯುತ್ತದೆ ಅಂತ ಹೇಳಿ ಪ್ರಹಾರ್ ನೀತಿ ಬಹಳ ಸ್ಪಷ್ಟವಾಗಿ ನಮ್ಮ ಮುಂದೆ ವಿವರಿಸುತ್ತದೆ. ಸ್ನೇಹಿತರೆ, ಇದಿಷ್ಟು ವಿಷಯ. ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.